ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಸಂಚಿಕೆ ಮೊದಲಿಗೆ ಬಂದು ಆದಿ ಮತ್ತು ತಾಂಡವ್ ಇಬ್ಬರು ಕೂಡ ಮೀಟ್ ಮಾಡಿರ್ತಾರೆ. ಆಗ ಆದಿ ಅವರು ಏನು ಸೂಪರ್ ಐಡಿಯಾ ಗೊತ್ತಾ ಬ್ರದರ್, ಅದೇ ಎಕ್ಸ್ಪೆಷಲಿ ನಿನ್ನೆ ನೈಟ್ ನೀವು ಹೇಳಿದ್ರಲ್ವ, ಆ ಐಡಿಯಾ ತುಂಬ ಫ್ಯಾಂಟಾಸ್ಟಿಕ್ ಇದೆ ಅಂತ ಹೇಳ್ತಾರೆ. ಆಗ ತಾಂಡವ್ ಅವರು ಥ್ಯಾಂಕ್ ಯು ಸರ್, ನೀವು ನನ್ನ ಐಡಿಯಾನ ಬಂದು ರೆಕಗ್ನೈಸ್ ಮಾಡಿದ್ರಲ್ಲ, ಅದ್ರ ಕ್ರೆಡಿಟ್ ನಿಮಗೆ ಸೇರಬೇಕು ಸರ್, ಥ್ಯಾಂಕ್ ಯು ಸೋ ಮಚ್. ಓ ಸಾರಿ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಅಂತಂತಾರೆ. ಆಗ ಆದಿ ಅವರು ತಾಂಡವ್ ಔಟ್ ಆಫ್ ಕ್ಯೂರಿಯಾಸಿಟಿ ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಲ್ಲ ಅಂತಂತಾರೆ. ಶ್ಯೂರ್ ಬ್ರದರ್, ನೀವು ಏನು ಬೇಕಾದರೂ ಕೇಳಿ ಅಂತ ತಾಂಡವ್ ಅವ್ರು ಹೇಳ್ತಾರೆ. ನಾನು ಯಾಕೆ ನಿಮ್ಮನ್ನು ನಮ್ಮ ಆಫೀಸ್ಗೆ ಕರೆದಿಲ್ಲ ಗೊತ್ತಾ ನಿಮಗೆ ಅಂತ ಕೇಳ್ತಾರೆ. ಅದಕ್ಕೆ ಯಾಕೆ ಸರ್ ಅಂತ ಕೇಳ್ತಾರೆ. ನೀವೇ ಹೇಳಿದ್ರಲ್ವ ಬ್ರದರ್, ನಾನು ಯಾರ ಕೈ ಕೇಳಿ ಕೂಡ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ನನ್ನ ಪ್ರಕಾರ ನೀವು ಯಾವ ಆಫೀಸಿಗೆ ಕಾಲಿಡ್ತೀರಾ ಆ ಆಫೀಸು ನಿಮ್ಮದೇ ಆಗಿರಬೇಕು ಅಂತ ಹೇಳ್ತಾರೆ. ಆಗ ತಾಂಡವ್ ಅವರು ಥ್ಯಾಂಕ್ ಯು ಸೋ ಮಚ್ ಬ್ರದರ್, ಯಾರೂ ಕೂಡ ನಾನು ಅರ್ಥ ಮಾಡ್ಕೊಂಡಿರಲಿಲ್ಲ, ನಾನು ಕಾಲಿಡೋ ಆಫೀಸು ನಂದಾಗಿರಬೇಕು ಅಂತ ಹೇಳಿದ್ರಲ್ಲ, ನಿಮ್ಮ ಒಳ್ಳೆ ಮನಸ್ಸಿಗೆ ನಾನು ಫ್ಯಾನ್ ಆಗಿಬಿಟ್ಟಿದ್ದೀನಿ ಅಂತಾನೆ. ಈ ಕಡೆ ಮೀನಾಕ್ಷಿ ಅವರು ಭಾಗ್ಯ ನಿನ್ಗೆ ಏನು ಬೇಕಾಗಿದ್ರು ಸಂಕೋಚ ಇಲ್ಲದೆ ಕೇಳು ಅಂತಾರೆ. ಆಗ ಕನಿಕಾ ಅವರು ಮದುವೆ ಎಲ್ಲಿ ಮಾಡ್ಕೊಡ್ತೀರಾ ಅಂತ ಕೇಳ್ತಾ ಇರ್ತಾರೆ. ಯಾವುದೋ ಹಾಳು ಕಂಪ್ನಿಲಿ ಯಾವುದೋ ಹಾಳು ಕೊಂಪೆಯಲ್ಲಿ ಮಾಡಬಾರ್ದು ಅಂತ ಹೇಳ್ತಾಳೆ. ಆಗ ಕುಸುಮ ಅವರು ನೋಡು ಕನಿಕಾ, ನಮಗೆಲ್ಲ ಅನುಕೂಲ ಆಗುತ್ತೆ ಅಲ್ಲಿ ಮಾಡ್ಕೊಡ್ತೀವಿ ಅಂತಾರೆ. ಆಗ ಮೀನಾಕ್ಷಿ ಅವರು ಸರಿ ಆಯಿತು, ಅವ್ರಿಗೆ ಅನುಕೂಲ ಆಗೋ ಕಡೆ ಅವ್ರು ಮಾಡ್ಕೊಡ್ಲಿ ಬಿಡು ಅಂತ ಹೇಳ್ಬಿಟ್ಟು ಅವರಿಬ್ಬರು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಆದಿ ಮತ್ತು ತಾಂಡವ್ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಆಗ ತಾಂಡವ್ ಅವರು ಏನು ಗೊತ್ತಾ ಬ್ರದರ್, ಲೈಫ್ನಲ್ಲಿ ಏನಾದರೂ ಪ್ರಾಬ್ಲಮ್ ಬಂತು ಅಂತಂದರೆ ಫಸ್ಟ್ ನಾವು ಪ್ರಾಬ್ಲಮ್ ರೂಟ್ ಕಾಸ್ನ ಹುಡುಕಬೇಕು ಬ್ರದರ್, ಅದನ್ನು ಹುಡುಕಿದ್ರೆ ಪ್ರಾಬ್ಲಮ್ ಸೊಲ್ಯೂಷನ್ ಸಿಗುತ್ತೆ ಅಂತಂತಾರೆ. ಆಗ ಆದೇವ್ರು ಅದು ಹೇಗೆ ಅಂತ ಕೇಳ್ತಾರೆ. ನೋಡಿ, ಈಗ ಅವಳು ನನಗೆ ಕೊಡ್ತಾ ಇರೋದು ಕಷ್ಟ ಅಂತ ನಾನು ಅಂದ್ಕೊಂಡ್ರೆ ಅಂತಂದರೆ ಅದು ಅವಳು ನನಗೆ ಕೊಡ್ತಾ ಇರೋ ಪ್ರಾಬ್ಲಮ್, ಬಟ್ ಇದ್ರ ರೂಟ್ ಕಾಸ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಂಡೆ ಅಂತಂತಂದರೆ ಇವಳು ನನಗೆ ಕೊಡಿಸಿರೋ ಕೆಲಸ ಅಂತಾರೆ. ಅದರ ಅರ್ಥ ನಾನು ಆ ರೂಟ್ ಕಾಸ್ನ ಕಟ್ ಮಾಡಿಬಿಡಬೇಕು, ಅದಕ್ಕೂ ಎಲ್ಲ ಅದು ಕಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತಾರೆ. ಅದಕ್ಕೆ ಅವಳು ಕೊಡಿಸಿರೋ ಕೆಲಸನ ಬಿಟ್ಟು ಬಂದೆ ಬ್ರದರ್ ನಾನು ಅಂತ ಹೇಳ್ತಾರೆ. ವಾವ್ ಬ್ರದರ್, ಎಂಥ ಒಳ್ಳೆ ಐಡಿಯಾ ಕೊಟ್ಟಿದ್ದೀರಾ, ಬೆಳಿಗ್ಗೆಯಿಂದ ನನ್ನ ಬ್ರದರ್ ಮದುವೆ ಹೇಗೆ ಕ್ಯಾನ್ಸಲ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ, ಇದಕ್ಕೀಗ ಒಂದು ಒಳ್ಳೆ ಐಡಿಯಾ ಸಿಕ್ಕಿದೆ, ನಿಮ್ಮಿಂದ ತುಂಬ ಖುಷಿ ಆಗ್ತಿದೆ ಅಂತ ಹೇಳಿಬಿಟ್ಟು ಸಂತೋಷ ಪಡ್ತಾ ಇರ್ತಾರೆ. ಈ ಕಡೆ ಕುಸುಮ ಮತ್ತು ಸುನಂದ ಅವ್ರಿಗೆ ಬೈತಾ ಇರ್ತಾರೆ. ಏನು ಸುನಂದ, ನೀವು ಒಂದು ಕಾಡಿಗೆ 120 ರೂಪಾಯಿ ಆದರೂ ಪರವಾಗಿಲ್ಲ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀರಲ್ವ ಅಂತಂತಾರೆ. ಆಗ ಪೂಜಾ ಕೂಡ ಹೌದು ಅಮ್ಮ, ನೀನು ಅಕ್ಕನ ಏನಂತ ಅಂದ್ಕೊಂಡಿದ್ಯಾ ಅಂತ ಗೊತ್ತಿಲ್ಲ, ಅವರೆಲ್ಲ ಬೇಕು ಅಂತಲೇ ಮಾಡ್ತಾ ಇದ್ದಾರೆ, ನೀನು ಅವ್ರ ತಾಳಕ್ಕೆ ತಕ್ಕನ ಕುಣಿತಾ ಇದೆಯಾ ಅಂತ ಬೈತಾ ಇರ್ತಾರೆ. ಈ ಕಡೆ ಸುನಂದ್ ಅವರು ಸುಮ್ಮನೆ ಎಲ್ಲರೂ ನನ್ನ ಕೆಣಕ್ಬಿಟ್ಟು ನೋಡಬೇಡಿ ಅಂತಂತಾರೆ. ಪೂಜಾ ಮದುವೆನ ಅದ್ದೂರಿಗೆ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದು ಭಾಗ್ಯ ತಾನೆ ಅಂತಾರೆ. ಆಗ ಭಾಗ್ಯ, ಅಮ್ಮ ನೀನು ಕೂಗಾಡಬೇಡ, ಏನು ಬೇಕು ಹೇಳು ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು, ನಾನು ನಿನಗೆ ಇನ್ವಿಟೇಷನ್ ತಾನೇ, ಇನ್ವಿಟೇಷನ್ ಡಿಸೈನ್ ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಆದಿ ಅವರು ಕನಿಕಾ ಮತ್ತು ಮೀನಾಕ್ಷಿ ಅವ್ರ ಹತ್ರ ಬಂದು ಮದುವೆ ನಿಲ್ಸಕ್ಕೆ ನನಗೊಂದು ಐಡಿಯಾ ಸಿಕ್ಕಿದೆ, ಅಪ್ಪ ಬಂದ್ರಾ ಅಂತ ಕೇಳ್ತಾರೆ. ಆಗ ಆದಿ ಏನು ಮಾತಾಡ್ತಾ ಇದೆಯಾ ಅಂತ ಹೇಳು ಅಂತ ಮೀನಾಕ್ಷಿ ಅವ್ರು ಕೇಳ್ತಾರೆ. ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ಅತ್ತೆ ಅಂತ ಕೇಳ್ತಾರೆ. ಈ ಕಡೆ ಭಾಗ್ಯ ಅವರು ಮದುವೆ ಇನ್ವಿಟೇಷನ್ ತೊಗೊಂಡು ಬಂದಿರ್ತಾರೆ. ಆ ಕಾರ್ಡ್ ಎಲ್ಲರೂ ನೋಡಿ ಖುಷಿ ಪಡ್ತಾ ಇರ್ತಾರೆ. ಇದೇ ಕಾರ್ಡ್ನ ಫೈನಲೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೋತಾ ಇರ್ತಾರೆ. ಆಗ ಬಂದು ಮೀನಾಕ್ಷಿ ಅವರು ಕೂಡ ಈ ಕಾರ್ಡ್ ಕಳಿಸು, ಅವರು ನೋಡ್ಬಿಟ್ಟು ಏನು ಹೇಳ್ತಾರೆ ಕೇಳೋಣ ಅಂತಂತಾರೆ. ಆಗ ಭಾಗ್ಯ ಅವರು ಮೀನಾಕ್ಷಿ ಅವರಿಗೆ ಕಳಿಸ್ಬಿಟ್ಟು ಫೋನ್ ಮಾಡಿ ಕೇಳ್ತಾರೆ, ಮೇಡಮ್ ಕಾರ್ಡ್ ನೋಡ್ಬಿಟ್ಟು ಸ್ವಲ್ಪ ಸೆಲೆಕ್ಷನ್ ಮಾಡಿಬಿಟ್ಟು ಹೇಳಿ, ನಾನು ಬಂದು ಕಾರ್ಡ್ ಪ್ರಿಂಟಿಂಗ್ ಕೊಡಬೇಕು ಅಂತಂತಾಳೆ. ಆಗ ಬಂದು ಮೀನಾಕ್ಷಿ ಅವರು ಕಾರ್ಡ್ ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ ಭಾಗ್ಯ, ನೀನು ಇದನ್ನು ಫೈನಲೈಸ್ ಮಾಡು ಅಂತ ಹೇಳ್ತಾರೆ. ಈ ಕಡೆ ಕನಿಕಾ ಅವರು ಬರ್ತಾರೆ. ಕನಿಕಾ ಅವ್ರ ಹತ್ರ ಮೀನಾಕ್ಷಿ ಅವರು ಆದಷ್ಟು ಬೇಗ ನಾವು ಮದುವೆನ ತಡಿಬೇಕು, ಇಲ್ಲಾಂತಂದರೆ ಕಾರ್ಡ್ಸ್ ಎಲ್ಲ ಪ್ರಿಂಟ್ ಆಗಿದೆ, ಕಾರ್ಡೆಲ್ಲ ಪ್ರಿಂಟ್ ಆಗೋದಷ್ಟು ನಾವು ಈ ಮದುವೆನ ತಡಿಬೇಕು, ನಾನೊಂದು ಐಡಿಯಾ ಹೇಳ್ತೀನಿ, ಆ ಥರ ನೀನು ಮಾತಾಡು ಅಂತ ಹೇಳ್ಬಿಟ್ಟು ಕನಿಕಾ ಅವ್ರ ಹತ್ರ ಹೇಳ್ತಾರೆ. ಕನಿಕಾ ಅವ್ರು ಬಂದು ಕೇಳಿಕೊಂಡು ಕಾರ್ಡ್ ಪ್ರಿಂಟಿಂಗ್ ಮಾಡೋರ ಹತ್ರ ಸ್ವಲ್ಪ ಕಾರ್ಡು ಪ್ರಿಂಟಿಂಗ್ ಮಾಡೋದು ಸ್ವಲ್ಪ ಚೇಂಜಸ್ ಇದೆ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ತಾರೆ. ಮತ್ತು ಈ ಕಡೆ ಬಂದು ಕಾಮತ್ ಅವ್ರು ಮನೆಗೆ ಬರ್ತಾರೆ. ಬಂದಿದ ತಕ್ಷಣ ಆದಿಯವ್ರ, ಅಪ್ಪ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ನಿಮಗಂತಲೇ ವೆಯ್ಟ್ ಮಾಡ್ತಿದ್ದೆ, ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು ಬನ್ನಿ ಅಂತ ಹೇಳ್ಬಿಟ್ಟು ರೂಮಿಗೆ ಕರ್ಕೊಂಡು ಹೋಗ್ತಾನೆ. ಅಪ್ಪ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ನು ನಿರ್ಧಾರನ ತಿಳಿಸ್ತಾ ಇರ್ತಾನೆ. ಆಗ ಆ ವಿಷಯ ಕೇಳ್ಬಿಟ್ಟು ಕಾಮತ್ ಅವ್ರಿಗೆ ತುಂಬ ಶಾಕ್ ಆಗುತ್ತೆ. ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಪ್ಪ ಅಂತ ಅಂತಾನೆ. ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಮಾತಾಡ್ತಿರ್ತಾರೆ. ನನಗೆ ಇನ್ವೆಸ್ಟರ್ ಸಿಕ್ಕಿದಾರಲ್ವ ಆದಿಯವರು, ಸೊ ಅವ್ರು ಬಂದು ತುಂಬ ಒಳ್ಳೆಯವರು, ದಿನಕ್ಕೆ ನನಗೆ ತುಂಬ ಇಷ್ಟ ಆಗ್ತಿದೆ, ನಮ್ಮಿಬ್ಬರ ಮಧ್ಯೆ ಬಂದು ಒಳ್ಳೆ ಬಾಂಡಿಂಗ್ ಬೆಳೀತಿದೆ ಅಂತಾನೆ. ಆಮೇಲೆ ಆದಿಯವ್ರು ಕೇಳ್ತಾರೆ, ಅಪ್ಪ ನಾನು ನಿಮ್ಮ ಹತ್ರ ಮಾತಾಡಿರೋ ವಿಚಾರದ ಬಗ್ಗೆ ನೀವು ಬಂದು ನನಗೆ ಆದಷ್ಟು ಬೇಗ ನಿಮ್ಮ ನಿರ್ಧಾರ ತಿಳಿಸಿ ಅಂತಾನೆ. ಆಗ ಬಂದು ಕಾಮತ್ ಅವರು, ಸರಿ ಆಯಿತು ನೀನು ಹೇಳ್ದಾಗೆ ಮಾಡು ಆದಿ ಅಂತ ಹೇಳ್ತಾರೆ. ಬೇಗ ಭಾಗ್ಯಂಗೆ ಫೋನ್ ಮಾಡಿಬಿಟ್ಟು ಬರೋಕ್ಕೆ ಹೇಳು ಅಂತಂತಾರೆ. ಸರಿಯಪ್ಪ ಹಾಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಆದಿಯವ್ರು ಖುಷಿ ಪಡ್ತಾ ಇರ್ತಾರೆ. ಮಹಿತಾ ಬಾ, ನಾನು ಮಾತ್ರೆ ಮರ್ತಿದ್ದೀನಿ ಕೊಡ್ಬಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಬ್ರೋ ಏನು ಮಾಡ್ತಾ ಇದೆಯಾ ಹೇಳು ಅಂತ ಅಂದ್ಬಿಟ್ಟು ಈ ಕಡೆ ಕನಿಕಾ ಅವ್ರಿಗೆ ಕೇಳ್ತಾರೆ. ಮತ್ತು ಮೀನಾಕ್ಷಿ ಅವ್ರು ಏನು ಮಾಡ್ತಿದ್ಯಾ ಅದು ಹೇಳು ಅಂತಂತಾರೆ. ಜಸ್ಟ್ ವೆಯ್ಟ್ ಮಾಡಿ, ನಾಳೆ ಬೆಳಿಗ್ಗೆವರೆಗೂ ವೆಯ್ಟ್ ಮಾಡಿ, ನಿಮಗೆಲ್ಲ ವಿಚಾರನ ಗೊತ್ತಾಗುತ್ತೆ ಅಂತಂತಾರೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್.